ಧರ್ಮಸ್ಥಳ ಕೇಸ್ ವಿಳಂಬ ಆಗ್ತಾ ಇದೆ ಅಂತ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಬಿಜೆಪಿಯವರಿಗೆ ಏನ್ ಬೇಕಾಗಿದೆ? ಒಂದ್ ಕಡೆ ಧರ್ಮಸ್ಥಳ ಚಲೋ ಅಂತೀರಿ, ಇನ್ನೊಂದ್ ಕಡೆ ಸೌಜನ್ಯ ಮನೆಗೆ ಹೋಗ್ತೀರಿ. ಇವಾಗ ಸೌಜನ್ಯ ಮನೆಯವರೇ ಈಗ ರಾಶಿ ಬುರುಡೆ ಸಿಕ್ಕಿದೆ ಅಂತಿದ್ದಾರೆ. ಅದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ? 2 ದಿನ ಧರ್ಮಸ್ಥಳ ಚಲೋ, 2 ದಿನ ಮದ್ದೂರು ಚಲೋ, 2 ದಿನ ಚಾಮುಂಡೇಶ್ವರಿ ಚಲೋ ಅಂತಾರೆ. ಇವರ ಹೋರಾಟ ಇಷ್ಟೇ ಅಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದು ಹೋರಾಟವಾದರೂ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇವರು. ಸಿಟಿ ರವಿ ತಲೆ ಕಡೀರಿ, ತೊಡೆ ಮುರಿರಿ ಅಂತಾರೆ. ಯಾವತ್ತಾದರೂ ಇವರು ತಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಹೇಳಿದ್ದಾರಾ? ಮಗನೇ, ನಾನು ನಿನ್ನ ಜೊತೆ ಇದ್ದೇನೆ, ತಲೆ ಕಡಿ ಅಂತ ಹೇಳಿದ್ದಾರಾ ಎನ್ನುವುದಾಗೂ ಕೂಡ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿ ಅದನ್ನ ತೀರ್ಮಾನ ಮಾಡಲಿ. ಬಿಜೆಪಿಯವರಿಗೆ ಏನು ಬೇಕು? ಅವರಲ್ಲೇ ಗೊಂದಲ ಇದೆ. ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದರು ಸರ್? ಯಾರಿಗೋಸ್ಕರ ಮಾಡಿದರು? ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರಿತಾ ಇದೆ ಅಂತ ಮಾಡಿದರು. ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು. ಸೌಜನ್ಯ ಮನೆಯಲ್ಲಿ ಏನಾಯಿತು? ಯಾರ ಮೇಲೆ ಅಪವಾದನೆ ಬಿತ್ತು? ಆಮೇಲೆ ಮತ್ತೆ ಹೊರಗಡೆ ಬಂದು ಅವರು ಏನಾದರೂ ಸುಪ್ರೀಂ ಕೋರ್ಟಿಗೆ ಹೋಗಿ CBI ಕೇಸನ್ನು ಮರುಚಾಲನೆಗೆ ಜೀವ ನೀಡಬೇಕು ಅಂದರೆ ಸಹಕಾರ ಮಾಡಿಸ್ತೀವಿ ಅದು ಯಾರ ವಿರುದ್ಧ? ಇದು ಯಾರ ವಿರುದ್ಧ? ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ? ಈಗ ಯಾರ ಮನೆಗೆ ಹೋಗಿದ್ರು ಆ ವ್ಯಕ್ತಿನೇ ಹೇಳ್ತಾರಲ್ಲ, ರಾಶಿ ಬುರುಡೆ ಸಿಕ್ಕಿದೆ, ಅದು ಸಿಕ್ಕಿದೆ ಅಂತ. ಇವಾಗ BJP ಏನು ಹೇಳ್ತಾರೆ? ಧರ್ಮಸ್ಥಳ ಚಲೋ 4 ದಿನ, ಚಾಮುಂಡೇಶ್ವರಿ ಚಲೋ 4 ದಿನ, ಇದು ಮದ್ದೂರು ಚಲೋ 2 ದಿನ, ಮುಗೀತು. ಇಷ್ಟೇನಾ ಇವ್ರದ್ದು? ಏನು ಇವ್ರ ನೀತಿ ಏನಿದೆ ಹೇಳಿ? ಮಳೆ ಬಂದಿದೆ, ಬೆಳೆ ಹಾನಿ ಆಗಿದೆ, NDRF ನಾನ್ ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವ್ರ ಹತ್ರ, ಶಾ ಅವ್ರ ಹತ್ರ ಕೇಳೋದು ಬಿಟ್ಟು ಇದು ಹೋಗ್ಬಿಟ್ಟು ಆ ಚಲೋ ಈ ಚಲೋ ಅಷ್ಟೇ. ಏನು BJP ಅವ್ರು ಆಡ್ತಾ ಇರೋ ಭಾಷೆ? ಅಲ್ಲಿ ಹೋಗ್ಬಿಟ್ಟು ಏನೋ ತಲೆ ಕಡೀರಿ, ತೊಡೆ ಮುರಿಯಿರಿ ಅಂತೆ ನಾವು ಇದು ಮಾಡ್ತೀವಿ. ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸರ್ ತಮ್ಮ ಮುಖಾಂತರ BJP ನಾಯಕರಿಗೆ, ಹಿಂಗೆ ಅವರು ಡೈನಿಂಗ್ ಟೇಬಲ್ನಲ್ಲಿ ಕೂತಿ ಊಟ ಮಾಡ್ತಾ ಇರ್ತಾರಲ್ಲ ಅವ್ರ ಮಕ್ಕಳ ಜೊತೆ, ಅವಾಗ ಯಾವತ್ತಾನ CT ರವಿ ಅವ್ರು ಇರ್ಬೋದು, ಅವರವ್ರ BJP ನಾಯಕರವರು ಅವ್ರ ಮಕ್ಕಳಿಗೆ ಹೇಳಿದಾರ, ಮಗ ನೀನು ಲಾಂಗ್ ಹಿಡಿ, ನೀನು ಮಚ್ಚಿಡಿ, ನೀನು ತಲೆ ಕಡಿ, ನಾನು ಇದೀನಿ ನಿನ್ನ ಜೊತೆ, ನೀನು ದೊಣ್ಣೆ ತಗೋ, ತೊಡೆ ಮುರಿ, ನಾನು ಇದೀನಿ ನಿಮ್ಮ ಜೊತೆ ಅಂತ ಅವ್ರ ಮಕ್ಕಳಿಗೆ ಯಾವತ್ತಾನ ಲಾಂಗು, ಮಚ್ಚು, ಚಾಕು, ಚುರಿ, ದೊಣ್ಣೆ ಕೊಟ್ಟಿದ್ದಾರಾ? ಏನು ಭಾಷೆ ಇದು? ಏನು ಸಾಧನೆಯನ್ನ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ? ಅವ್ರಿಗೆ ಏನು ಬೇಕಂತ BJP ಅದನ್ನು ತೀರ್ಮಾನ ಮಾಡಲಿ.